ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಬಿಸಿಹಳ್ಳಿ ಗ್ರಾಮದಲ್ಲಿ ಆದಿಶಕ್ತಿ ಹುಚ್ಚಮ್ಮ ತಾಯಿ ತುಂಬ ಪವರ್ಫುಲ್ಲು. ನಮ್ಮೂರಿಗೆಲ್ಲ ತುಂಬ ಚೆನ್ನಾಗಿ ಒಳ್ಳೇದು ಮಾಡೋಳೆ ತಾಯಿ. ಅದರಿಂದ ಹೋದ ಸಾರಿ ಲಕ್ಷದೊಂದು ದೀಪೋತ್ಸವ ಆಚರಿಸಿದ್ರು. ಈ ಸಾರಿ 50,000 ದೀಪ ಹಚ್ಚಿ ಇಡೀ ಊರೇ ಹೆಂಗಸರುಗಳೆಲ್ಲ ಬಂದು ಇಲ್ಲಿ ರಂಗೋಲಿ ಮತ್ತು ಬಣ್ಣ ಹಚ್ಚಿ ಬತ್ತಿ ಎಲ್ಲ ಹಾಕಿ 6:30ಗೆ ದೀಪೋತ್ಸವ ನಡೀತದೆ. ಇಲ್ಲಿ ಅಕ್ಕಪಕ್ಕ ಸುತ್ತ ಹಳ್ಳಿಯವರೆಲ್ಲರೂ ಬರ್ಮಾಡ್ಕೊಂಡಿದ್ದೀವಿ. 6:30ಗೆ ಬಂದು ಇಲ್ಲಿ ದೀಪವನ್ನು ಹಚ್ಚಬೇಕೆಂದು ಕೇಳಿಕೊಳ್ತೇವೆ. ನಾವು ಹೋದ ವರ್ಷ 1,00,000 ದೀಪ ಹಚ್ಚಿದ್ದು. ಈ ವರ್ಷ 50,000 ಹಚ್ತಾ ಇದ್ದೀವಿ. ಮುಂದಿನ ವರ್ಷ ನಮ್ಮ ಕೈಲಾದಷ್ಟು ಭಕ್ತಾದಿಗಳು ಬಂದು ಸಹಾಯ ಮಾಡಿ ದಯವಿಟ್ಟು ಹಚ್ಚಬೇಕೆಂದು ಕೇಳಿಕೊಳ್ತೇವೆ. ನಮ್ಮ ಹೆಸರು ರವಿ ಅಂತ, ಇದೇ ಗ್ರಾಮದವರು. ನಮ್ಮ ಸಿಹಳ್ಳಿ ಆದಿಶಕ್ತಿ ಹುಚ್ಚಮ್ಮ ಕೃಪೆಯಿಂದ ಈ ದೀಪೋತ್ಸವವನ್ನು ಇಟ್ಕೊಂಡಿದ್ದೀವಿ. ದೊಡ್ಡಮ್ಮ ಚಿಕ್ಕಮ್ಮ ಅಂತ ನಮ್ಗೆ ಊರಿಗೆ ಮುಖ್ಯವಾದ ದೇವರು ಇದು. ಯಾಕೆಂದರೆ ಈ ಕಾರ್ಯಕ್ರಮ ಇಟ್ಕೊಳ್ದು ನಮ್ಮ ಊರಿಗೆ ರೈತರಿಗೆಲ್ಲ ಒಳ್ಳೆಯದಾಗಲಿ, ಮಳೆ ಬೆಳೆ ಚೇಟಾಗಲಿ, ನಮ್ಮ ರೈತರು ಒಂಥರ ಖುಷಿಯಾಗಿರಲಿ, ಒಂದು ಹಬ್ಬದ ಆಕರ್ಷಣೆ. ಈಗ ಹಳ್ಳಿ ಜನ ಹೆಣ್ಮಕ್ಳು ಪಣ್ಮಕ್ಳನ್ನ ಊರು ಕರೀತಾರೆ ಹಬ್ಬದ ವಾತಾವರಣದಲ್ಲಿ. ಏನೋ ಒಂಥರ ಖುಷಿಯಾಗಿ ಒಂದು ಕಾರ್ಯಕ್ರಮ ಕೊಡ್ಮ ಅಂತ ಆ ತಾಯಿ ಕೃಪೆಯಿಂದ ಎಲ್ಲ ಒಕ್ಕಟ್ಟಾಗಿ ಮಾಡ್ತಿರ್ತೀವಿ. ದೀಪ 40,000 ಸರ್. ಎಣ್ಣೆ ಒಂದು 200 ಬಾಕ್ಸ್ ಐತೆ. 10,000 ಎಷ್ಟು ಜನ ಇದ್ದಾರೆ? 10,000 ಊರೆಲ್ಲ ಬರ್ತಾರೆ ಸರ್. ಅಕ್ಕಪಕ್ಕ ಹಳ್ಳಿ ಎಲ್ಲ ಬರ್ತಾರೆ, ನಮ್ಮ ಗ್ರಾಮಸ್ಥರು ಅಕ್ಕಪಕ್ಕ ಎಲ್ಲ ಬರ್ತಾರೆ ಸರ್, ಬಂಧು ಬಾಂಧವರು ಎಲ್ಲ. ಮೈಸೂರು ಜಿಲ್ಲೆ ಬನ್ನೂರು ಪಕ್ಕ ಸಿಹಳ್ಳಿ ಅಂತ ಚಿಕ್ಕುಚಮ್ಮ ದೊಡ್ಡಚಮ್ಮ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ನಡೀತಾ ಇದೆ. ಹೋದ ಸಾರಿ ಲಕ್ಷದ ಒಂದು ದೀಪೋತ್ಸವ ನಡೀತು. ಈ ಸಾರಿ 50,000 ನಡೆಸ್ತಾ ಇದ್ದಾರೆ. ಮುಂದಕ್ಕೆ ನಡೆಸ್ಬೋದು. ಇದೇ ತರ ಪ್ರೋತ್ಸಾಹ ಮಾಡಿ ಎಲ್ಲಾರು ನಡೆಸ್ಕೊಟ್ರೆ ಬಂದು ನೋಡಿ. ಎಲ್ಲ ರಂಗೋಲಿ ಎಲ್ಲ ಬುಟ್ಟಿ ಬಣ್ಣ ಎಲ್ಲ ಹಾಕಿ ಚೆನ್ನಾಗಿ ದೀಪ ಎಲ್ಲ ಜೋಡಿಸಿ ಚೆನ್ನಾಗಿ ಮಾಡಿದೀವಿ. ಬನ್ನಿ 6:30ಕ್ಕೆ ದೀಪಗಳ ಅಲಂಕಾರ ಜ್ಯೋತಿ ಹಚ್ತಾ ಇದೆ. ಬೇಗ ಬಂದು ನೋಡಿ. ಕಂಗೊಳಿಸುತ್ತಲ್ಲಿದೆ.